ನಂಜನಗೂಡಿನಲ್ಲಿ ದೊಡ್ಡ ಜಾತ್ರೆಯ ಸಂಭ್ರಮ ಸಡಗರ ಮನೆ ಮಾಡಿರುವಂತದ್ದು. ಲಕ್ಷಾಂತರ ಭಕ್ತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ರಥೋತ್ಸವ ಸಂಭ್ರಮ ಮನೆ ಮಾಡಿದೆ. ಗೌತಮ ಪಂಚರಥೋತ್ಸವದಲ್ಲಿ ರಾರಾಜಿಸಿದ್ದಾನೆ ಶ್ರೀಕಂಠೇಶ್ವರ. ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ, ತಾಲೂಕು ಆಡಳಿತ ನೇತೃತ್ವವನ್ನು ವಹಿಸಿಕೊಂಡಿದೆ. ಬೆಳಗ್ಗೆ 6:30ರಿಂದ 6:50 ಶುಭ ಲಗ್ನದಲ್ಲಿ ಪಂಚಮಹಾರಥೋತ್ಸವವನ್ನು ನೆರವೇರಿಸಲಾಗಿದೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ರಥಯಾತ್ರೆ ನಡೆದಿದೆ. ಪ್ರಧಾನ ಆಗಮಿಕ ನೀಲಕಂಠ ದೀಕ್ಷಿತ್ ನೇತೃತ್ವದಲ್ಲಿ ಈ ಒಂದು ಪೂಜೆ ಪುನಸ್ಕಾರ ನೆರವೇರಿರುವಂಥದ್ದು. ಅದರಲ್ಲೂ 5 ರಥಗಳನ್ನು ಎಳೆಯೋದು ದೊಡ್ಡ ಜಾತ್ರೆಯ ವಿಶೇಷವಾಗಿದೆ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ದೊಡ್ಡ ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ. ಈಗಾಗಲೇ ತೇರು ಕೂಡ ಆರಂಭ ಆಗಿದೆ. ನನಗೆ ಸದ್ಯ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಇವತ್ತು 6:30ರಿಂದ 6:50 ಸಲ್ಲುವಂತಹ ಶುಭ ಮೀನ ಲಗ್ನದಲ್ಲಿ ಪಂಚಮಹಾರಥೋತ್ಸವಕ್ಕೆ ಚಾಲನೆ ನೀಡಲಾಗಿದೆ. ದಕ್ಷಿಣ ಕಾಶಿ ನಂಜನಗೂಡಲ್ಲಿ ಅಂದರೆ ಈ ಭಾಗದಲ್ಲಿ 5 ತೇರುಗಳು ಒಂದೇ ಸಮನೆ ಹೋಗುವಂತಹ ಅಂದರೆ ಫಸ್ಟ್ ಮೊದಲಿಗೆ ಗಣಪತಿಯ ರಥೋತ್ಸವ ಹೋಗುತ್ತೆ. ಅದಾದ ಬಳಿಕ ಶ್ರೀಕಂಠೇಶ್ವರ ರಥೋತ್ಸವ ಹೋಗುತ್ತೆ. ಇಲ್ಲಿ ದೃಶ್ಯ ಕಾಣ್ತಾ ಇರುವಂಥದ್ದು ಈಗಾಗಲೇ ಶ್ರೀಕಂಠೇಶ್ವರ ರಥ ದೇವಾಲಯದ ಮುಂಭಾಗದಲ್ಲಿ ಸಾಗ್ತಾ ಇದೆ. ಇದು ಒಂದು ಸುತ್ತು ಬಂದ ನಂತರದಲ್ಲಿ ಈಗಾಗಲೇ ಏನು ಸುಬ್ರಹ್ಮಣ್ಯೇಶ್ವರ ರಥೋತ್ಸವ ಹೋಗುತ್ತೆ. ಇದಾದ ಬಳಿಕ ಚಂಡಿಕೇಶ್ವರ ರಥ ಹೋಗುತ್ತೆ. ಅಂದರೆ 5 ರಥಗಳು ಒಂದೇ ಒಂದೇ ಸಮಯದಲ್ಲಿ ಹೋಗುವಂತಹ ಏಕೈಕ ಸ್ಥಳ ಅಂದರೆ ದಕ್ಷಿಣ ಕಾಶಿ ಮಾತ್ರ. 5 ರಥಗಳು ಕೂಡ ಒಂದೇ ದಿನ ಜರುಗುವಂತಹ ದಿನ ಇವತ್ತು. 5 ರಥಗಳು ಈಗಾಗಲೇ ದೃಶ್ಯ ಗಮನಿಸ್ತಾ ಇರ್ಬೋದು. ಸುಮಾರು ಲಕ್ಷಾಂತರ ಜನರು ಕೂಡ ಈ ಒಂದು ರಥೋತ್ಸವಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ದೃಶ್ಯ ಗಮನಿಸ್ತಾ ಇರ್ಬೋದು. ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ತೇರನ್ನ ರಥ ಬೀದಿ ಅಂದರೆ ರಾಜ ಬೀದಿಯಲ್ಲಿ ತೇರು ಕರಿತೀವಿ. ದೇವಾಲಯದ ಸುತ್ತ ಒಂದು ಸುತ್ತು ಈ ಒಂದು ಪಂಚ ಮಹಾರಥೋತ್ಸವ ಬರುತ್ತೆ. ಅಂದರೆ ಶ್ರೀಕಂಠೇಶ್ವರ ರಥ ಹೋಗುವುದೇ ನೋಡೋದಕ್ಕೆ ಸಾಕಷ್ಟು ಲಕ್ಷಾಂತರ ಭಕ್ತರು ಕೂಡ ಈಗಾಗಲೇ ನಂಜನಗೂಡಿಗೆ ಬಂದಿರುವಂಥದ್ದು. ಈಗಾಗಲೇ ಅಲ್ಲಿ ಸುತ್ತಲೂ ಕೂಡ ಸ್ವಯಂ ಸೇವಕರಿದ್ದಾರೆ. ಜೊತೆಗೆ ಕ್ರೇನ್ಗಳನ್ನು ಕೂಡ ಬಳಸಲಾಗ್ತಾ ಇದೆ. ಎಲ್ಲರೂ ಒಂದು ಚೂರು ಅದು ಹಗ್ಗ ಕಟ್ಟ ಸಂದರ್ಭದಲ್ಲೂ ಕೂಡ ತಕ್ಷಣಕ್ಕೆ ಹಗ್ಗದ ಸಹಾಯಕ್ಕೂ ಕೂಡ ಇಲ್ಲಗಡೆ ಟ್ರ್ಯಾಕ್ಟರ್ ಸಹಾಯದಲ್ಲೂ ಕೂಡ ಹಗ್ಗಗಳನ್ನು ತೆಗೆದುಕೊಳ್ಳಲಾಗ್ತಾ ಹೋಗಲಾಗ್ತಾ ಇದೆ. ಜೊತೆಗೆ ಸಹಸ್ರ ರಾಜ ಬೀದಿಗಳಲ್ಲಿ ಲಕ್ಷಾಂತರ ಭಕ್ತರು ಶ್ರೀಕಂಠೇಶ್ವರ ರಥವನ್ನು ಎಳೆಯೋದಕ್ಕೆ ಕೂಡ ಬಂದಿರುವಂಥದ್ದು. ಈ ಸುಮಾರು 1-1.5 ಗಂಟೆಗಳ ಕಾಲ ಈ ಒಂದು ರಥೋತ್ಸವ ಜರುಗುತ್ತೆ. ಇದಾದ ಬಳಿಕ ಸ್ವಸ್ಥಾನಕ್ಕೆ ಬಂದು ತಲುಪುತ್ತದೆ. ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ನಂಜನಗೂಡಿನಲ್ಲಿ ಮೊದಲಿಗೆ ಉತ್ಸವ ಮೂರ್ತಿಯನ್ನ ರಥಕ್ಕೆ ತಂದಿಡುವಂತಹ ವ್ಯವಸ್ಥೆ ಮಾಡಲಾಗಿದ್ದು, ಬೆಳಿಗ್ಗೆಯಿಂದಲೂ ಕೂಡ ವಿಶೇಷ ಪೂಜೆ ಎಲ್ಲ ಮಾಡಲಾಗಿದೆ. ಇಲ್ಲೇನೋ ಅಂದರೆ ಈ ಸುಮಾರು 1 ಗಂಟೆ ಸುಮಾರಿಗೆ ರಥೋತ್ಸವ ಸ್ವಸ್ಥಾನಕ್ಕೆ ಬಂದು ತಲುಪುವಂಥದ್ದು. ಲಕ್ಷಾಂತರ ಭಕ್ತರು ನಂಜುಂಡೇಶ್ವರನ ದರ್ಶನವನ್ನು ಕೂಡ ಇವತ್ತು ಪಡಿತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.